ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 12ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಕಾಜಿರಂಗ ಗಾರ್ಡ್ಸ್ ಗೆಟ್ ಸ್ಯಾಟಲೈಟ್ ಫೋನ್ಸ್ ಅನ್ನುವಂಥದ್ದು. ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿನ ಗಾರ್ಡ್ಸ್ಗಳಿಗೆ ಸ್ಯಾಟಲೈಟ್ ಫೋನ್ಸ್ಗಳನ್ನು ಒದಗಿಸಲಾಗ್ತಾ ಇದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಭಾರತದಲ್ಲಿ ಯಾವುದೋ ಒಂದು ನ್ಯಾಷನಲ್ ಪಾರ್ಕ್ ಸ್ಯಾಟಲೈಟ್ ಫೋನ್ಸ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದೆ, ಅದರ ಗಾರ್ಡ್ಸು ಸ್ಯಾಟಲೈಟ್ ಫೋನ್ಸ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಮೊದಲಿಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಗಿದೆ. ಹೀಗಾಗಿ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗುತ್ತೆ ಸ್ಯಾಟಲೈಟ್ ಫೋನ್ಸ್ಗಳನ್ನ ತನ್ನ ಗಾರ್ಡ್ಸ್ಗಳ ಪೈಕಿ ಬಳಕೆ ಮಾಡಿಕೊಳ್ಳುವಂಥದ್ದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಬ್ರಹ್ಮಪುತ್ರ ವ್ಯಾಲಿಯ ಫ್ಲಡ್ ಪ್ಲೈನ್ ನಲ್ಲಿ ಬರುವಂತ ಒಂದು ಅನ್ಡಿಸ್ಟರ್ಬ್ಡ್ ಸಿಂಗಲ್ ಲಾರ್ಜೆಸ್ಟ್ ಏರಿಯಾ ಅಂತಾನೆ ಇದು ಗುರುತಿಸ್ಕೊಳ್ಳುತ್ತೆ. ಹತ್ರ 43,000 ಹೆಕ್ಟೇರ್ಸ್ ನಷ್ಟು ಇದು ವಿಸ್ತಾರವಾಗಿ ಹರಡ್ಕೊಂಡಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ತಕ್ಕಂಥದ್ದು. ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ 1974ರಲ್ಲಿ ಗುರುತಿಸ್ಕೊಳ್ಳುತ್ತೆ. ಇದು ಟೈಗರ್ ರಿಸರ್ವ್ ಅಂತ ಕೂಡ 2007ರಿಂದ ಗುರುತಿಸಲ್ಪಡ್ತಾ ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂದಾಕ್ಷಣ ನಮಗೆ ಮೊದಲಿಗೆ ನೆನಪಾಗಬೇಕಾಗಿರ್ತಕ್ಕಂಥದ್ದು ಹಾರ್ನ್ಡ್ ರೈನೋಸಾರಸ್. ಅದನ್ನ ನಾವಿಲ್ಲಿ ಕಾಣ್ಬೋದಾಗುತ್ತೆ. ಒಂದು ಕೊಂಬಿರುವಂತ ರೈನೋಸಾರಸ್ಸಿಗೆ ಇದು ಬಹಳನೇ ಫೇಮಸ್ ಆಗಿರುವಂತ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ 1985ರಿಂದಲೂ ಕೂಡ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಹೇಳಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಅವರಿಂದ ಕೂಡ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಇಲ್ಲಿ ಮಚ್ ಆಫ್ ದಿ ಫೋಕಸ್ ಅನ್ನ ಬಿಗ್ 4 ಸ್ಪೀಸೀಸ್ ಅಂತ ಗುರುತಿಸ್ಕೊಳ್ಳುವಂತ ರೈನೋಸಾರಸ್, ಎಲಿಫೆಂಟ್, ರಾಯಲ್ ಬೆಂಗಾಲ್ ಟೈಗರ್, ಏಷ್ಯಾಟಿಕ್ ವಾಟರ್ ಬೊಫೆಲೋ ಈ 4ರ ಕನ್ಸರ್ವೇಷನ್ಗೆ ಅಂತ ಹೇಳಿ ಇಲ್ಲಿ ಹೆಚ್ಚಿನ ಎಫರ್ಟ್ಸ್ ಗಳನ್ನ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ನೀಡಲಾಗುತ್ತೆ. ಭಾರತದ ಸಬ್ ಕಾಂಟಿನೆಂಟ್ ಅಲ್ಲಿ ಕಾಣುವಂತ 14 ಪ್ರೈಮೇಟ್ಸ್ ನ ಸ್ಪೀಸೀಸ್ ಏನಿದೆ ಅದರ ಪೈಕಿ 9 ಪ್ರೈಮೇಟ್ಸ್ ಗಳನ್ನ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಲ್ಲಿ ಕಾಣಬಹುದಾಗುತ್ತೆ. ಹಾಗೇನೆ NH37 ನ್ಯಾಷನಲ್ ಹೈವೇ 37 ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಮಧ್ಯದಲ್ಲಿ ಹಾದು ಹೋಗುವಂಥದ್ದು. ಹಾಗೆ ಈ ಪಾರ್ಕ್ ಅನ್ನುವಂಥದ್ದು ಮೋರ್ ದ್ಯಾನ್ 250 ಸೀಸನಲ್ ವಾಟರ್ ಬಾಡೀಸ್ ಗಳನ್ನ ಕೂಡ ಹೊಂದಿದೆ. ದಿಫ್ಲೂ ರಿವರ್ ಅನ್ನುವಂಥದ್ದು ಈ ಪಾರ್ಕ್ನ ಬಿಸೈಡ್ ಆಗಿ ಹರಿದು ಹೋಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕಾಗತ್ತೆ. ಇಲ್ಲಿ ಈ ಕಾಜಿರಂಗ ನ್ಯಾಷನಲ್ ಪಾರ್ಕಿನ ಗಾರ್ಡ್ಸ್ಗಳು ಸ್ಯಾಟಲೈಟ್ ಫೋನ್ಸ್ಗಳನ್ನ ಇನ್ನು ಮುಂದೆ ಬಳಕೆ ಮಾಡಲಿದ್ದಾರೆ. ಅದಕ್ಕಾಗಿ 10 ಸ್ಯಾಟಲೈಟ್ ಫೋನ್ಸ್ಗಳನ್ನ ಈಗಾಗಲೇ ಕಾಜಿರಂಗ ನ್ಯಾಷನಲ್ ಪಾರ್ಕಿನ ಗಾರ್ಡ್ಸ್ಗಳಿಗೆ ವಿತರಣೆ ಮಾಡಲಾಗಿದೆ. ಈ ಮೂಲಕ ದೇಶದ ಮೊದಲ ನ್ಯಾಷನಲ್ ಪಾರ್ಕ್ ಆಗುತ್ತೆ ಸ್ಯಾಟಲೈಟ್ ಫೋನ್ಸ್ಗಳನ್ನ ಬಳಕೆ ಮಾಡುವಂತ ವಿಚಾರದಲ್ಲಿ. ಇದನ್ನ ಯಾತಕ್ಕಾಗಿ ಬಳಕೆ ಮಾಡ್ತಾರೆ ಅಂತ ಅಂದ್ರೆ ಆಂಟಿ ಪೋಚಿಂಗ್ ಮೆಜರ್ಸ್ ಗಳನ್ನ ಬೂಸ್ಟ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಸ್ಯಾಟಲೈಟ್ ಫೋನ್ಸ್ಗಳ ಬಳಕೆ ಅನ್ನುವಂಥದ್ದು ಆಗ್ತಾ ಇದೆ. ಇಲ್ಲಿ ಎಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ವೋ ಅಥವಾ ಎಲ್ಲಿ ವೈರ್ಲೆಸ್ ಕನೆಕ್ಟಿವಿಟಿ ಅನ್ನುವಂಥದ್ದು ದೊರಕೋದಿಲ್ವೋ ಅಂತ ಜಾಗದಲ್ಲಿ ನೋ ವೈರ್ಲೆಸ್ ಅಥವಾ ಮೊಬೈಲ್ ಕನೆಕ್ಟಿವಿಟಿ ಇರುವಂತ ಜಾಗದಲ್ಲಿ 6 ರೇಂಜಸ್ ಏನಿದೆ ಈ ಒಂದು ನ್ಯಾಷನಲ್ ಪಾರ್ಕಿನ 6 ರೇಂಜಸ್ಗಳಲ್ಲಿ ಈ ರೀತಿ ಮೊಬೈಲ್ ನೆಟ್ವರ್ಕ್ ಅಥವಾ ವೈರ್ಲೆಸ್ ಕನೆಕ್ಟಿವಿಟಿ ಇಲ್ಲದೆ ಇರುವಂತ ಜಾಗದಲ್ಲಿ ಈ ಸ್ಯಾಟಲೈಟ್ ಫೋನ್ಸ್ಗಳು ಬಹಳನೇ ಉಪಯೋಗ ಆಗುತ್ತೆ. ಇದರ ಜೊತೆಗೆ ಎಮರ್ಜೆನ್ಸಿ ಸಿಚುಯೇಷನ್ಗಳಾದಂಥ ಫ್ಲಡ್ಸ್ನಂಥ ಸಿಚುಯೇಷನ್ಸ್ಗಳಲ್ಲಿ ಕೂಡ ಫಾರೆಸ್ಟ್ ಪರ್ಸನಲ್ಸ್ಗಳಿಗೆ ಪೋಚಸ್ಗಳ ವಿರುದ್ಧವಾಗಿ ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ಫ್ಲಡ್ಸ್ನಂಥ ಸಿಚುಯೇಷನ್ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಈ ಸ್ಯಾಟಲೈಟ್ ಫೋನ್ಸ್ ಅನ್ನುವಂಥದ್ದು ಬಹಳನೇ ಉಪಯೋಗಕಾರಿಯಾಗುತ್ತೆ. ಭಾರತದಲ್ಲಿ ಪಬ್ಲಿಕ್ಸ್ಗಳು ತಮ್ಮ ಪರ್ಸನಲ್ ಪರ್ಪಸ್ಗೆ ಅಂತ ಹೇಳಿ ಸ್ಯಾಟಲೈಟ್ ಫೋನ್ಸ್ಗಳನ್ನ ಬಳಕೆ ಮಾಡುವಂತಿಲ್ಲ. ಇದನ್ನ ಬಾರ್ ಮಾಡಲಾಗಿದೆ ಅಥವಾ ಬ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದು ನಮ್ಗಿಲ್ಲಿ ಲೀಗಲ್ ಆಗಿ ನೆನಪಿರ್ಬೇಕಾಗಿರುವಂತ ಒಂದು ಅಂಶ. ಅಸ್ಸಾಂನಲ್ಲಿರ್ತಕ್ಕಂಥ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೊದಲ ಬಾರಿಗೆ ಇಡೀ ಭಾರತದಲ್ಲೇ ಸ್ಯಾಟಲೈಟ್ ಫೋನ್ಸ್ಗಳನ್ನ ತನ್ನ ಗಾರ್ಡ್ಸ್ಗಳಿಗೆ ನೀಡಿರ್ತಕ್ಕಂಥ ಮೊದಲ ನ್ಯಾಷನಲ್ ಪಾರ್ಕ್ ಆಗಿ ಗುರುತಿಸ್ಕೊಳ್ತಾ ಇದೆ. ಇಲ್ಲಿ ಆಂಟಿ ಪೋಚಿಂಗ್ ಮೆಸರ್ಸ್ಗೆ ಹೆಲ್ಪ್ ಆಗುವಂತೆ ಇದೊಂದು ನಡೆ ಆಗಿರ್ತಕ್ಕಂಥದ್ದು. ಜೊತೆಗೆ ಎಮರ್ಜೆನ್ಸಿ ಸಿಚುಯೇಷನ್ಸ್ ಅಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇನ್ನು 1974ರಲ್ಲಿ ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸ್ಕೊಂಡಿದೆ. 2007ರಲ್ಲಿ ಒಂದು ಟೈಗರ್ ರಿಸರ್ವ್ ಅಂತ ಕೂಡ ಇದು ಗುರುತಿಸ್ಕೊಂಡಿರ್ತಕ್ಕಂಥದ್ದು. 1985ರಲ್ಲಿ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಇದು ಕೂಡ ಗುರುತಿಸ್ಕೊಂಡಿದೆ. ನ್ಯಾಷನಲ್ ಹೈವೇ 37 ಇದರ ಮೂಲಕ ಹಾದು ಹೋಗುತ್ತೆ. ದಿಫ್ಲೂ ರಿವರ್ ಅನ್ನುವಂಥದ್ದು ಕೂಡ ಇದರ ಮೂಲಕ ಹಾದು ಹೋಗುವಂಥದ್ದನ್ನ ಕಾಣಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಪಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ನ್ಯಾಷನಲ್ ಪಾರ್ಕ್ ಈಸ್ ನಾಟ್ ಸಿಚುಯೇಟೆಡ್ ಇನ್ ಅಸ್ಸಾಂ ಅನ್ನುವಂಥದ್ದು. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದೇನೆ. ಆಪ್ಷನ್ 1 ನಮೇರಿ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು, ಆಪ್ಷನ್ 2 ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್, ಆಪ್ಷನ್ 3 ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್, ಆಪ್ಷನ್ 4 ಮಾನಸ್ ನ್ಯಾಷನಲ್ ಪಾರ್ಕ್. ಈ 4ರ ಪೈಕಿ ಯಾವುದು ಅಸ್ಸಾಮಿನ ಭಾಗವಾಗಿಲ್ಲ, ಅಂದ್ರೆ ಅಸ್ಸಾಂನಲ್ಲಿ ಬರುವಂತ ನ್ಯಾಷನಲ್ ಪಾರ್ಕ್ ಈ 4ರಲ್ಲಿ ಯಾವುದಲ್ಲ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾಗತ್ತೆ. ಸರಿಯಾದ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸೆಂಟರ್ ಅಡ್ಮಿಟ್ಸ್
ಟು ಆಕ್ಸಿಜನ್ ಡೆತ್ಸ್ ಅನ್ನುವಂಥದ್ದು. ಮೊದಲ ಬಾರಿಗೆ ಕೇಂದ್ರ ಸರ್ಕಾರದವರು ಆಕ್ಸಿಜನ್ನ ಕೊರತೆಯಿಂದಾಗಿ ಭಾರತದಲ್ಲಿ ಸಾವುಗಳು ಉಂಟಾಗಿದೆ ಅನ್ನುವಂಥದ್ದನ್ನ ಈ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಈಗ ಮೊದಲ ಬಾರಿಗೆ ಒಪ್ಕೊಳ್ಳುವಂತ ಒಂದು ನಡೆ ಅನ್ನುವಂಥದ್ದು ಆಗಿದೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಫಾರ್ ದ ಫಸ್ಟ್ ಟೈಮ್ ಅಡ್ಮಿಟೆಡ್ ದಟ್ ಕೆಲವು ಪೇಷಂಟ್ಸ್ಗಳು ವೆಂಟಿಲೇಟರ್ ಸಪೋರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ವೆಂಟಿಲೇಟರ್ಗೆ ಅವರಿಗೆ ಅಡಿಕ್ವೇಟ್ ಆಕ್ಸಿಜನ್ ಅನ್ನುವಂಥದ್ದು ದೊರೆಯದ ಕಾರಣದಿಂದಾಗಿ ಕೋವಿಡ್-19 ಟ್ರೀಟ್ಮೆಂಟ್ಗೆ ಒಳಗಾಗ್ತಿದ್ದಂಥ ಸಂದರ್ಭದಲ್ಲಿ ಇನ್ಅಡಿಕ್ವೇಟ್ ಆಕ್ಸಿಜನ್ ಸಪ್ಲೈ ಆಗಿರುವಂಥ ಕಾರಣದಿಂದ ಅವರು ಸಾವಿಗೀಡಾಗಿದ್ದಾರೆ ಅನ್ನುವಂಥದ್ದನ್ನ ಮೊದಲ ಬಾರಿಗೆ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅನ್ನುವಂಥದ್ದು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಒಪ್ಕೊಳ್ಳುವಂಥ ಒಂದು ಸನ್ನಿವೇಶವನ್ನ ಕಂಡಿರ್ತಕ್ಕಂಥದ್ದು. ಇಲ್ಲಿ ಆಂಧ್ರ ಪ್ರದೇಶದ ಶ್ರೀ ವೆಂಕಟೇಶ್ವರ ರಾಮನಾರಾಯಣ್ ಹಾಸ್ಪಿಟಲ್ನಲ್ಲಿರ್ತಕ್ಕಂಥ ಕೆಲವು ಪೇಷಂಟ್ಸ್ಗಳು ವೆಂಟಿಲೇಟರ್ನ ಸಪೋರ್ಟ್ನೊಂದಿಗೆ ಇದ್ದು ಕೋವಿಡ್ ಅನ್ನ ಫೈಟ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆಕ್ಸಿಜನ್ನ ಕೊರತೆಯಿಂದಾಗಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಆಗಿರುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ಆದರೆ ಬೇರೆ ಯಾವುದೇ ಸ್ಟೇಟ್ಸ್ಗಳು ಅಫಿಷಿಯಲ್ ಆಗಿ ನಮ್ಮ ಸ್ಟೇಟ್ಸ್ನಲ್ಲಿ ಆಕ್ಸಿಜನ್ ಕೊರತೆಯಿಂದ ಡೆತ್ ಆಗಿದೆ ಅನ್ನುವಂಥದ್ದನ್ನ ಅಫಿಷಿಯಲ್ ರಿಪೋರ್ಟ್ ಅನ್ನುವಂಥದ್ದು ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ ಕೇಂದ್ರ ಸರ್ಕಾರದವರು ಆಕ್ಸಿಜನ್ನ ಕೊರತೆಯಿಂದಾಗಿ ಭಾರತದಲ್ಲಿ ಇರುವಂತವ್ರು ಇಲ್ಲ ಅಂತ ಹೇಳಿ ಕೋವಿಡ್ನ ಸಂದರ್ಭದಲ್ಲಿ ತಿಳಿಸಿದಂಥದ್ದು. ಅದು ಪಬ್ಲಿಕ್ ಅದರ ವಿರುದ್ಧವಾಗಿ ಮಾತನಾಡುವಂತೆ ಕೂಡ ಮಾಡಿದಂತ ಒಂದು ಸ್ಟೇಟ್ಮೆಂಟ್ ಆಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರದವರು ತಿಳಿಸುವಂತೆ ಆಕ್ಸಿಜನ್ ಇಂದ ಡೆತ್ ಆಗಿರುವಂತದನ್ನ ಮೊದಲ ಬಾರಿಗೆ ಅಡ್ಮಿಟ್ ಮಾಡುವಂತ ಒಂದು ಸನ್ನಿವೇಶ ಅನ್ನುವಂಥದ್ದು ನಿನ್ನೆ ರಾಜ್ಯಸಭೆಯಲ್ಲಿ ನಾವು ಕಾಣಬಹುದಾಗಿತ್ತು. ಮುಂದಿನ ಆರ್ಟಿಕಲ್ ಜಸ್ಟಿಸ್ ರೋಹಿಂಟನ್ ನಾರಿಮನ್ ರಿಟೈರ್ಸ್ ಟುಡೇ ಅನ್ನುವಂಥದ್ದು. ರೋಹಿಂಟನ್ ನಾರಿಮನ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ 2014ರಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ಆಯ್ಕೆಯಾಗಿದ್ದಂಥದ್ದು. ಇವರು ಇಂದು ರಿಟೈರ್ ಆಗ್ತಿದ್ದಾರೆ ಅಂತ ಹೇಳಿ ಆರ್ಟಿಕಲ್ ತಿಳಿಸ್ತಾ ಇದೆ. ಇವರ ಬಗೆಗೆ ವಿಶಿಷ್ಟವಾಗಿ ಯಾಕೆ ನಾವು ಓದ್ಕೊಳ್ಬೇಕು ಅಂತ ಅಂದಾಗ ಕಳೆದ 8 ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹಲವಾರು ಒಂದು ಮೇಲ್ಸ್ತರದಲ್ಲಿರ್ತಕ್ಕಂಥ ಜಡ್ಜ್ಮೆಂಟ್ಸ್ಗಳನ್ನು ನೀಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಸುಪ್ರೀಂ ಕೋರ್ಟಿನ ರಿನೈಸನ್ಸ್ ಮ್ಯಾನ್ ಅಂತ ಕೂಡ ಇವರನ್ನ ಕರಿತಾ ಇರ್ತಕ್ಕಂಥದ್ದು. ಹಾಗಾಗಿ ಇವರ ಬಗೆಗೆ ಮತ್ತು ಇವ್ರು ನೀಡಿರ್ತಕ್ಕಂಥ ಕೆಲವು ತೀರ್ಪುಗಳ ಬಗೆಗೆ ಒಮ್ಮೆ ನಾವು ನೋಡೋಣ. ಇವರನ್ನ ಒಬ್ಬ ಜಡ್ಜ್ ಅಲ್ಲದೆ ಮತ್ತೇನೇನಾಗಿದ್ರು ಅಂತ ಹೇಳಿ ಒಂದು ಇಂಟ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಪಾರ್ಸಿ ಪ್ರೀಸ್ಟ್ ಆಗಿದ್ದಂಥವ್ರು, ಕ್ಲಾಸಿಕಲ್ ವೆಸ್ಟರ್ನ್ ಮ್ಯೂಸಿಕ್ ಮತ್ತು ಥಿಯಾಲಜಿಯ ಸ್ಕಾಲರ್ ಕೂಡ ಆಗಿದ್ದಂಥವ್ರು ಮತ್ತು ಕೆಲವು ಪಬ್ಲಿಷ್ಡ್ ಬುಕ್ಸಿನ ಆಥರ್ಸ್ ಕೂಡ ಆಗಿರುವಂಥವ್ರು. ಇವರ ಒಂದು ಬುಕ್ ಅನ್ನ ಪೆಂಗ್ವಿನ್ ಈಗಲೂ ಕೂಡ ಪಬ್ಲಿಷ್ ಮಾಡ್ತಾ ಇದೆ. ಈಗ ರಿಲೀಸ್ ಮಾಡೋದಕ್ಕೆ ಹೊರಟಿದೆ ಇವರ ಒಂದು ಹೊಸ ಪುಸ್ತಕವನ್ನ. ಈ ಪುಸ್ತಕದ ಹೆಸರು ಕೂಡ ನಮಗೆ KPSC ಕೆಲವು ಪರೀಕ್ಷೆಗಳಲ್ಲಿ ಕೇಳ್ಬೋದು ಅನ್ನುವಂತಹ ಉದ್ದೇಶದಿಂದ ನೆನಪಿರ್ಬೇಕಾಗತ್ತೆ. ಡಿಸ್ಕಾರ್ಡೆಂಟ್ ನೋಟ್ಸ್ ದಿ ವಾಯ್ಸ್ ಆಫ್ ಡಿಸೆಂಟ್ ಇನ್ ದ ಲಾಸ್ಟ್ ಕೋರ್ಟ್ ಆಫ್ ರೆಸಾರ್ಟ್ ಅಂತ ಹೇಳಿ 2 ವಾಲ್ಯೂಮ್ಸ್ಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಮಾಡುವಂತ ಸಂದರ್ಭದಲ್ಲಿ ಈ ಪೆಂಗ್ವಿನ್ ಪಬ್ಲಿಕೇಶನ್ ಅವರು ಇವರ ಒಂದು ಇಂಟ್ರೊಡಕ್ಷನ್ ಅನ್ನ ನೀಡುವಲ್ಲಿ ಎನ್ ಇನ್ಸ್ಟಿಟ್ಯೂಷನ್ ಇನ್ ಹಿಮ್ಸೆಲ್ಫ್ ಅಂತ ಹೇಳಿ ಇವರನ್ನ ಗುರುತಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟು ಮೇಲ್ಸ್ತರದ ಎತ್ತರದ ವ್ಯಕ್ತಿ ಇವರು ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಬಹುದಾಗತ್ತೆ. 1993ರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಂತ MN ವೆಂಕಟಾಚಲೈ ಅವರು ಕೋರ್ಟ್ ರೂಲ್ಸ್ ಅನ್ನೇ ಅಮೆಂಡ್ ಮಾಡಿ ಇವರನ್ನ 37ನೇ ವಯಸ್ಸಿಗೆ ಸೀನಿಯರ್ ಅಡ್ವೊಕೇಟ್ ಅಂತ ಹೇಳಿ ಇವರನ್ನ ಡೆಸಿಗ್ನೇಟ್ ಮಾಡ್ತಾರೆ. ಅದಕ್ಕಾಗಿ ಕೋರ್ಟ್ ರೂಲ್ಸ್ ಅನ್ನೇ ಅಮೆಂಡ್ ಮಾಡಿ ಡೆಸಿಗ್ನೇಟ್ ಮಾಡುವಂಥದ್ದು. ಮತ್ತು ಸಾಲಿಸಿಟರ್ ಜನರಲ್ ಆಗಿ ಇವರು 2011ರಲ್ಲಿ ಅಪಾಯಿಂಟ್ ಆಗ್ತಾರೆ. ಜೊತೆಗೆ ಭಾರತದಲ್ಲಿ ಇದುವರೆಗೂ ಕೇವಲ 5 ಲಾಯರ್ಸ್ಗಳು ಲಾಯರ್ ಆಗಿದ್ದಂಥವ್ರು ನೇರವಾಗಿ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ಮೊದಲ ಬಾರಿಗೆ ಬರುವಂಥದ್ದು. ಅದರಲ್ಲಿ ಇವರು 5ನೇ ವ್ಯಕ್ತಿ ಆಗಿರುವಂಥವ್ರು. ಸುಪ್ರೀಂ ಕೋರ್ಟ್ನಲ್ಲಿ 5th ಲಾಯರ್ ಇನ್ ದ ನೇಷನ್ಸ್ ಹಿಸ್ಟ್ರಿ ಟು ಡೈರೆಕ್ಟ್ಲಿ ಅಪಾಯಿಂಟ್ ಆಸ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಇನ್ 2014 ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದಾಗುತ್ತೆ. ಇವರ ಕೆಲವು ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ಗಳನ್ನ ನಾವು ನೋಡೋದಾದ್ರೆ ಸೆಕ್ಷನ್ 66A ಆಫ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಈ 66A ಆಫ್ IT ಆಕ್ಟ್ ನ ಬಗ್ಗೆ ನಾವು ಸಾಕಷ್ಟು ಬಾರಿ ಇತ್ತೀಚೆಗೆ ಚರ್ಚೆ ಮಾಡ್ತಾನೆ ಇದ್ದೇವೆ. ಇದನ್ನ ಸ್ಟ್ರಕ್ ಡೌನ್ ಮಾಡುವಂತ ಒಂದು ತೀರ್ಪನ್ನ ನೀಡುವಲ್ಲಿ ಇವರ ಒಂದು ಪ್ರಮುಖ ಪಾತ್ರವನ್ನು ನಾವು ಕಾಣಬಹುದಾಗುತ್ತೆ. ಶ್ರೇಯಾ ಸಿಂಗಲ್ ಕೇಸ್ನಲ್ಲಿ ಜಸ್ಟಿಸ್ ನಾರಿಮನ್ ಅವರು ದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ದ ಪ್ರೆಸ್ is the ark of covenant of democracy because public criticism is essential to the working of the institutions ಅನ್ನುವಂಥದ್ದು. ಪಬ್ಲಿಕ್ಸು ಇವತ್ತಿನ ಗವರ್ಮೆಂಟಿನ ವಿರುದ್ಧವಾಗಿ ಅಥವಾ ಅದನ್ನ ಕ್ರಿಟಿಸೈಸ್ ಮಾಡುವಂತ ಯಾವುದೋ ಕೆಲವು ನಡೆಯನ್ನ ಮಾಡ್ತಿದ್ದಾರೆ ಅಥವಾ ಅವರ ಒಂದು ಒಪಿನಿಯನ್ ಅನ್ನ ಕ್ರಿಟಿಸಿಸಮ್ ಅನ್ನ ತೋರಿಸ್ತಿದ್ದಾರೆ ಅನ್ನುವಂತ ಕಾರಣದಿಂದ ಅವರನ್ನ ಅರೆಸ್ಟ್ ಮಾಡುವಂಥದ್ದು, ಅವರನ್ನ ಜೈಲಿನಲ್ಲಿ ಇಡುವಂಥದ್ದು ತಪ್ಪು. ಅಂತ ಒಂದು ಆಕ್ಟ್ ಅಥವಾ ಅಂತ ಒಂದು ಸೆಕ್ಷನ್ ಅನ್ನ ಹೊಂದಿದ್ದಂತ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಆಕ್ಟಿನ ಒಂದು ಸೆಕ್ಷನ್ ಏನಿತ್ತು ಅದನ್ನ ಸ್ಟ್ರಕ್ ಡೌನ್ ಮಾಡುವಂತ ಒಂದು ಕಾರ್ಯವನ್ನ ಈ ಜಸ್ಟಿಸ್ ನಾರಿಮನ್ ಅವರು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಫ್ರೀಡಮ್ ಆಫ್ ಪ್ರೆಸ್ಗೆ ಒಂದು ಫ್ರೀಡಮ್ ಆಫ್ ಪ್ರೆಸ್ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ಡೆಮೋಕ್ರಸಿಯ ಕೋವೆನೆಂಟ್ಸ್ ಇದ್ದ ಹಾಗೆ
ಈ ನಿಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂಥದ್ದು ಸರಿಯಾಗಿ ಕಾರ್ಯ ಮಾಡಬೇಕು ಅಂತ ಅಂದ್ರೆ ಪಬ್ಲಿಕ್ ಕ್ರಿಟಿಸಿಸಮ್ ಅನ್ನುವಂಥದ್ದು ಎಸೆನ್ಷಿಯಲ್ ಆಗಿರುತ್ತೆ. ಹಾಗಾಗಿ ಪಬ್ಲಿಕ್ ಕ್ರಿಟಿಸಿಸಮ್ ಅನ್ನೇ ತಪ್ಪು ಅಂತ ಹೇಳಿ ಕ್ರಿಟಿಸೈಸ್ ಮಾಡಿದಂತ ಕಾರಣಕ್ಕೆ ಅವರನ್ನ ಪ್ರಿಸನ್ಗೆ ತಳ್ಳಲ್ಪಡುವಂಥದ್ದು ತಪ್ಪಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸೆಕ್ಷನ್ 66A ಆಫ್ IT ಆಕ್ಟ್ ಅನ್ನ ತೆಗೆದುಹಾಕುವಂತ ಒಂದು ಸ್ಟ್ರಕ್ ಡೌನ್ ಮಾಡುವಂತ ಒಂದು ಕಾರ್ಯವನ್ನ ಇವ್ರು ಮಾಡೋದನ್ನ ನಾವು ಕಾಣಬಹುದಾಗುತ್ತೆ. ಹಾಗೇನೆ ಇಂಡಿಯನ್ ಪೀನಲ್ ಕೋಡ್ ಅನ್ನುವಂಥದ್ದು ಕಲೋನಿಯಲ್ ಏರಾದಲ್ಲಿ ಬಂದಂತ ಒಂದು ಲಾ ಆಗಿದೆ. ಈ ಒಂದು ಕೋಡ್ ಇವತ್ತಿಗೂ ಕೂಡ ಫಾಲೋ ಆಗ್ತಾ ಇದೆ. ಆದ್ರೆ ಅದರಲ್ಲಿ ಇರ್ತಕ್ಕಂಥ ಸಾಕಷ್ಟು ಸೆಕ್ಷನ್ಸ್ಗಳು ಇವತ್ತಿನ ಪ್ರಸ್ತುತ ಭಾರತ ಏನಿದೆ ಇದಕ್ಕೆ ಇವತ್ತಿನ ಜಗತ್ತಿಗೆ ಸರಿ ಹೊಂದುತ್ತಾ ಇಲ್ಲ. ಈ ಕಾರಣಕ್ಕೆ ಇಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನ ಕಾಲಕಾಲಕ್ಕೆ ತಕ್ಕಂತೆ ಸ್ಟ್ರಕ್ ಡೌನ್ ಮಾಡುವಂಥದ್ದು ಕಾಲಕಾಲಕ್ಕೆ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಆಗಿದೆ. ಅದರಲ್ಲಿ ಹೋಮೋಸೆಕ್ಷುಯಾಲಿಟಿಯನ್ನ ಕ್ರಿಮಿನಲೈಸ್ ಮಾಡುವಂತ ಒಂದು ಸೆಕ್ಷನ್ ಅನ್ನ ಕೂಡ ನಾವು ಕಾಣಬಹುದಾಗಿತ್ತು. ಅದು ಯಾವ ಸೆಕ್ಷನ್ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಹೋಮೋಸೆಕ್ಷುಯಾಲಿಟಿಯನ್ನ ಡಿಕ್ರಿಮಿನಲೈಸ್ ಮಾಡುವಂತ ಒಂದು ಮಹತ್ತರವಾದಂತ ತೀರ್ಪನ್ನ ಕೂಡ ನಾವು ಇವರ ಕಡೆಯಿಂದ ಕಾಣಬಹುದಾಗಿತ್ತು. ಹಾಗೇನೆ 10 ರಿಂದ 50 ವರ್ಷ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮೆನ್ಸ್ಚುರೇಷನಿನ ಒಂದೇ ಒಂದು ಬಯೋಲಾಜಿಕಲ್ ಗ್ರೌಂಡಿನ ಕಾರಣದಿಂದಾಗಿ ಶಬರಿಮಲೆ ಟೆಂಪಲ್ ಅನ್ನ ಎಂಟರ್ ಆಗಬಾರ್ದು ಅಂತ ಹೇಳಿ ಅವರಿಗೆ ಏನು ಬಾರ್ ಅನ್ನ ಮಾಡಲಾಗಿತ್ತು, ಬ್ಯಾನ್ ಮಾಡುವಂತದ್ದಿತ್ತು. ಇದನ್ನ ತೆಗೆದು ಹಾಕುವಂತ ಒಂದು ತೀರ್ಪನ್ನ ನೀಡಿದಂತ ಬೆಂಚಿನ ಮೆಜಾರಿಟಿ ಏನು ತೀರ್ಪು ಬಂತು ಅದರ ಭಾಗವಾಗಿ ಕೂಡ ಇವರು ಇದ್ದಿದ್ದಂಥದ್ದು. ಹಾಗೇನೆ ಟ್ರಿಪಲ್ ತಲಾಕ್ ಏನಿತ್ತು, ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್ ಅನ್ನ ತೆಗೆದು ಹಾಕುವಂತ ಒಂದು ತೀರ್ಪು ಏನು ಬಂತು ಆ ತೀರ್ಪಿನಲ್ಲೂ ಕೂಡ ಇವರು ಮುಖ್ಯವಾಗಿ ಭಾಗವಾಗಿದ್ರು. ಇತ್ತೀಚೆಗೆ ಕೂಡ ಅಂದ್ರೆ ಆಗಸ್ಟ್ 10ರಲ್ಲಿ ತಾವು ನಡೆದಂತ ಲಾಸ್ಟ್ ಜಡ್ಜ್ಮೆಂಟ್ ನಲ್ಲೂ ಕೂಡ 10th ಶೆಡ್ಯೂಲ್ಗೆ ಸಂಬಂಧಪಟ್ಟಂತೆ ಆಂಟಿ ಡಿಫೆಕ್ಷನ್ ಸಂದರ್ಭದಲ್ಲಿ ಡಿಸ್ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಸ್ಪೀಕರಿನ ಪವರ್ ಏನಿದೆ, ಈಗ ಸ್ಪೀಕರ್ ಒಂದು ಫೈನಲ್ ಸೇ ಅನ್ನ ಹೇಳುವಂಥದ್ದು ಡಿಸ್ಕ್ವಾಲಿಫೈ ಆಗ್ತಾರೆ ಅಥವಾ ಇಲ್ಲ ಅಂತ ಹೇಳಿ ಇದೇನಿದೆ ಈ ಒಂದು ಪವರ್ ಅನ್ನ ತೆಗೆದು ಹಾಕಬೇಕಾಗುತ್ತೆ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಟ್ರಿಬ್ಯುನಲ್ ಅನ್ನ ಈ ರೀತಿಯ ಡಿಸ್ಕ್ವಾಲಿಫಿಕೇಶನ್ ಕುರಿತಂತೆ ಜಡ್ಜ್ ಮಾಡೋದಕ್ಕೆ ಫಾರ್ಮ್ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ತಮ್ಮ ಕಡೆಯ ತೀರ್ಪಿನಲ್ಲಿ ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವರು ನೀಡಿರ್ತಕ್ಕಂಥ ಹಲವಾರು ತೀರ್ಪುಗಳು ಭಾರತದ ಬೆಟರ್ ಫ್ಯೂಚರ್ ಅನ್ನ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಡೆಮೋಕ್ರಸಿಯನ್ನ ಅದರ ರೂಟ್ಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಆಗುವಂತ ಹಲವಾರು ಜಡ್ಜ್ಮೆಂಟ್ಸ್ ಗಳನ್ನ ನೀಡಿರ್ತಕ್ಕಂಥ ಒಬ್ಬ ಜಡ್ಜ್ ಆಗಿ ಭಾರತದ ಹಿಸ್ಟ್ರಿಯಲ್ಲಿ ಉಳಿದೋಗುವಂತವ್ರು ಇವರು ಇವತ್ತು ರಿಟೈರ್ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇವರ ಬಗೆಗಿನ ಒಂದಷ್ಟು ಅಂಶಗಳನ್ನ ನಾವು ಡಿಸ್ಕಸ್ ಮಾಡಿದಂಥದ್ದು. ಇವರು ಬರೆದಿರ್ತಕ್ಕಂಥ ಈ ಡಿಸ್ಕಾರ್ಡೆಂಟ್ ನೋಟ್ಸ್ ದ ವಾಯ್ಸ್ ಆಫ್ ಡಿಸೆಂಟ್ ಇನ್ ದ ಲಾಸ್ಟ್ ಕೋರ್ಟ್ ಆಫ್ ರೆಸಾರ್ಟ್ ಅನ್ನುವಂಥದ್ದು 2 ವಾಲ್ಯೂಮ್ಸ್ ಇರುವಂತ ಈ ಬುಕ್. ಇದಕ್ಕೆ ಸಂಬಂಧಪಟ್ಟಂತೆ KPSC ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಇದು ನಮಗೆ ತಿಳಿದಿರ್ಬೇಕಾಗತ್ತೆ. ಹಾಗೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಹೋಮೋಸೆಕ್ಷುಯಾಲಿಟಿಯನ್ನ ಕ್ರಿಮಿನಲೈಸ್ ಮಾಡೋದಕ್ಕೆ ಇದ್ದಂತ ಸೆಕ್ಷನ್ ಯಾವುದು ಇಂಡಿಯನ್ ಪೀನಲ್ ಕೋಡ್ ಅಡಿಯಲ್ಲಿ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಲೋಕಸಭಾ ಅಡ್ಜರ್ನ್ 2 days ಅಹೆಡ್ ಆಫ್ ಶೆಡ್ಯೂಲ್ ಸೀಸ್ 22% ಪ್ರೊಡಕ್ಟಿವಿಟಿ ಅನ್ನುವಂಥದ್ದು. ಲೋಕಸಭೆ ಈ ಒಂದು ಶೆಡ್ಯೂಲ್ ಏನಾಗಿತ್ತು ಈ ಸೆಷನ್ಗೆ ಸಂಬಂಧಪಟ್ಟಂತೆ ಆ ಶೆಡ್ಯೂಲ್ಗಿನ ಎರಡು ದಿನ ಮುಂಚಿತವಾಗಿಯೇ ಅಡ್ಜರ್ನ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. 22% ಪ್ರೊಡಕ್ಟಿವಿಟಿಯನ್ನ ಕಂಡಿದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ನಾವು ಕಾಣಬಹುದಾಗುತ್ತೆ ಆಪೋಸಿಷನ್ ನಿಂದ ಸಾಕಷ್ಟು ರಿಪೀಟೆಡ್ ಡಿಸ್ರಪ್ಷನ್ಸ್ ಆದಂತ ಹಿನ್ನೆಲೆಯಲ್ಲಿ ಕೇವಲ 21 ಗಂಟೆಗಳು ಮಾತ್ರವೇ ಲೋಕಸಭೆ ಅನ್ನುವಂಥದ್ದು ಈ ಮಾನ್ಸೂನ್ ಸೆಷನ್ ಅಲ್ಲಿ ಮೀಟ್ ಆಗೋದಕ್ಕೆ ಸಾಧ್ಯ ಆಗಿದೆ. ಇದರಿಂದ ಕೇವಲ 22% ಪ್ರೊಡಕ್ಟಿವಿಟಿಯನ್ನ ಮಾತ್ರವೇ ಕಾಣೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಇಷ್ಟೇ ಸಮಯದಲ್ಲಿ 20 ಬಿಲ್ಸ್ಗಳನ್ನ ಪಾಸ್ ಮಾಡೋದಕ್ಕೆ ಹೌಸ್ ಈ ಲೋಕಸಭೆ ಅನ್ನುವಂಥದ್ದು ಮ್ಯಾನೇಜ್ ಮಾಡಿದೆ. ಮೋಸ್ಟ್ಲಿ ವಿತೌಟ್ ಡಿಬೇಟ್ ಅಥವಾ ವಿತೌಟ್ ಡಿಸ್ಕಷನ್ ಈ ಬಿಲ್ಸ್ಗಳು ಪಾಸ್ ಆಗಿರ್ತಕ್ಕಂಥದ್ದು. ಆಪೋಸಿಷನ್ ಪಾರ್ಟೀಸ್ಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಸಾಕಷ್ಟು ಬಿಲ್ಸ್ಗಳು ಪಾಸ್ ಆಗಿದೆ. ಯಾಕೆಂದ್ರೆ ಪೆಗಸಿಸ್ನ ಒಂದು ಡಿಸ್ಕಷನ್ ನಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ, ಹಾಗೆ ಫಾರ್ಮರ್ ಪ್ರೊಟೆಸ್ಟ್ಗಳ ವಿಚಾರದಲ್ಲಿ ಡಿಸ್ಕಷನ್ ನಡಿಬೇಕು ಅಂತ ಹೇಳಿ ಇವುಗಳನ್ನ ವಿರೋಧಿಸಿ ಆಪೋಸಿಷನ್ ಪಾರ್ಟೀಸ್ಗಳು ಸಾಕಷ್ಟು ಸಮಯ ಹೊರಗೆ ಉಳಿದಿದ್ದಂಥದ್ದು, ಅವುಗಳನ್ನ ವಿರೋಧಿಸುವಂತ ಕಾರ್ಯ ಆಗ್ತಿದ್ದಂಥದ್ದು. ಹೀಗಿದ್ದು ಕೂಡ 20 ಬಿಲ್ಸ್ಗಳನ್ನುವಂಥದ್ದು ಈ ಬಾರಿಯ ಮಾನ್ಸೂನ್ ಸೆಷನ್ ಅಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಎಕ್ಸೆಪ್ಷನ್ ಏನು ಆಪೋಸಿಷನ್ ಪಾರ್ಟೀಸ್ಗಳನ್ನು ಕೂಡ ಒಳಗೊಂಡಂತೆ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಒಪ್ಪಿಗೆ ನೀಡಿರ್ತಕ್ಕಂಥ ಒಂದು ಬಿಲ್ ಅಂತ ಅಂದ್ರೆ 127th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. 2021ರಲ್ಲಿ ಬರ್ತಾ ಇರ್ತಕ್ಕಂಥ ಈ ಬಿಲ್ಲು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ಲಿಸ್ಟ್ಗೆ ಸಂಬಂಧಪಟ್ಟಂತ ಈ ಬಿಲ್ ಅನ್ನುವಂಥದ್ದು ಎಲ್ಲರ ಒಂದು ಸಪೋರ್ಟ್ ಅನ್ನ ಪಡ್ಕೊಂಡು ಪಾಸ್ ಆಗಿರ್ತಕ್ಕಂಥ ಒಂದು ಬಿಲ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥದ್ದನ್ನ ಕಾಣಬಹುದಾಗುತ್ತೆ. ಈ ಬಿಲ್ನ ಬಗ್ಗೆ ಮುಂದಿನ ಆರ್ಟಿಕಲ್ಸ್ ಗಳಲ್ಲಿ ಹೆಚ್ಚಿನದಾಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಅಡ್ಜರ್ನ್ಮೆಂಟ್ ಸೈನ್ ಡೈ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂದ್ರೆ ಏನು ಅಂತ ಅಂದಾಗ, ಸದ್ಯಕ್ಕೆ ನಡೀತಿರ್ತಕ್ಕಂಥ ಹೌಸಿನ ಮೀಟ್ ಏನಿದೆ ಇದನ್ನ ಮುಂದೆ ಯಾವಾಗ ನಾವು ಮೀಟ್ ಆಗ್ತೇವೆ ಅನ್ನುವಂಥದ್ದನ್ನ ತಿಳಿಸದೆ
ಆ ಒಂದು ಯಾವ ಸಂದರ್ಭದಲ್ಲಿ ನಾವು ಮತ್ತೆ ಮೀಟ್ ಆಗ್ತೇವೆ ಅನ್ನುವಂಥದ್ದನ್ನ ಮುಂದಿನ ದಿನವನ್ನ, ಮುಂದಿನ ಸಮಯವನ್ನ, ಮುಂದಿನ ಮೀಟಿಂಗ್ ಅನ್ನ ಏನು ಇನ್ಫಾರ್ಮ್ ಮಾಡದೆ ಅವತ್ತಿನ ಒಂದು ಆಗಿನ ಒಂದು ಸೆಷನ್ ಅನ್ನ ಏನ್ ಎಂಡ್ ಮಾಡ್ತೇವೆ ಇದನ್ನ ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂತ ಹೇಳಿ ಗುರುತಿಸುವಂಥದ್ದು. ಹಾಗಾದ್ರೆ ಅಡ್ಜರ್ನ್ಮೆಂಟ್ ಅಂತ ಅಂದ್ರೆ ಏನು? ಅಡ್ಜರ್ನ್ಮೆಂಟ್ ಅಂತ ಅಂದ್ರೆ ಯಾವುದೋ ಒಂದು ಸೆಷನ್ ನಡೀತಾ ಇದ್ರೆ ಆ ಸೆಷನ್ ನ ಸಿಟ್ಟಿಂಗ್ ಅನ್ನುವಂಥದ್ದು ಫಾರ್ ಅ ಸ್ಪೆಸಿಫೈಡ್ ಟೈಮ್, ಸೆಷನ್ ನಲ್ಲಿ ಸಾಕಷ್ಟು ಬಾರಿ ಅಪೋಸಿಷನ್ ಅವರು ಯಾವುದೋ ಒಂದು ನಡೀತಿರ್ತಕ್ಕಂಥ ಚರ್ಚೆಯನ್ನ ಬಹಳನೇ ತೀವ್ರವಾಗಿ ಖಂಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚರ್ಚೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ನಾವು ಕಂಡಿರ್ತೇವೆ, ಲೋಕಸಭೆಯ ಸ್ಪೀಕರ್ ಆಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿರ್ಬೋದು ಸದ್ಯಕ್ಕೆ ಆ ಒಂದು ಸೆಷನ್ ಅನ್ನ 1 ಗಂಟೆ ಮಟ್ಟಿಗೆ 2 ಗಂಟೆ ಮಟ್ಟಿಗೆ ಅದನ್ನ ನಿಲ್ಲಿಸ್ತಾರೆ. ಮುಂದಿನ 1 ಗಂಟೆಯ ನಂತರದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅನ್ನುವಂಥದ್ದನ್ನ ಈ ರೀತಿ ಅಂದ್ರೆ ಎಷ್ಟು ಸಮಯದ ನಂತರದಲ್ಲಿ ಮತ್ತೆ ಸಿಗ್ತೇವೆ ಅನ್ನುವಂಥದ್ದನ್ನ ಅನೌನ್ಸ್ ಮಾಡಿ ಅಡ್ಜರ್ನ್ ಆಗುವಂಥದ್ದನ್ನ ನಾವು ಅಡ್ಜರ್ನ್ಮೆಂಟ್ ಅಂತ ಹೇಳಿ ಗುರುತಿಸುವಂಥದ್ದು. ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂತ ಅಂದ್ರೆ ಮುಂದೆ ಯಾವತ್ತು ನಾವು ಭೇಟಿ ಆಗ್ತೇವೆ ಅಥವಾ ಎಷ್ಟು ಸಮಯದ ನಂತರದಲ್ಲಿ ಭೇಟಿ ಆಗ್ತೇವೆ ಅನ್ನುವಂಥದ್ದನ್ನ ತಿಳಿಸದೆ ಕಂಪ್ಲೀಟ್ ಆಗಿ ಸೆಷನ್ ಅನ್ನುವಂಥದ್ದು ಕ್ಲೋಸ್ ಆಗುವಂಥದ್ದನ್ನ ಅಡ್ಜರ್ನ್ಮೆಂಟ್ ಸೈನ್ ಡೈ ಅಂತ ಹೇಳಿ ಗುರುತಿಸುವಂಥದ್ದು. ಪ್ರೊರೋಗೇಷನ್ ಅಂತ ಅಂದ್ರೆ ಸೆಷನ್ನಿನ ಬಿಸ್ನೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಂತ ಅಂದಾಗ, ಒಂದು ಮಾನ್ಸೂನ್ ಸೆಷನ್ ಒಂದು ಸೆಷನ್ ನಡೀತಾ ಇದೆ, ಈ ಸೆಷನ್ನಿನ ಬಿಸ್ನೆಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆ ಅಂತ ಅಂದಾಗ ಪ್ರೆಸಿಡೆಂಟ್ ಅವರು ಪ್ರೊರೋಗೇಷನ್ಗೆ ಅಂತ ಹೇಳಿ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡ್ತಾರೆ. ನಂತರದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಫ್ ದಿ ಹೌಸ್ ಅಂದ್ರೆ ಲೋಕಸಭೆ ಅಂದಾಗ ಸ್ಪೀಕರ್ ಇರ್ತಾರೆ, ರಾಜ್ಯಸಭೆ ಅಂದಾಗ ಚೇರ್ಮನ್ ಇರ್ತಾರೆ, ಇವರು ಅಡ್ಜರ್ನ್ಮೆಂಟ್ ಸೈನ್ ಡೈ ಅನ್ನ ಘೋಷಣೆ ಮಾಡ್ತಾರೆ. ಆವತ್ತಿಗೆ ಆ ಸೆಷನ್ ಅನ್ನುವಂಥದ್ದು ಮಾನ್ಸೂನ್ ಸೆಷನ್ ಆಗಿರ್ಬೋದು, ಬಡ್ಜೆಟ್ ಸೆಷನ್ ಆಗಿರ್ಬೋದು ಅಥವಾ ವಿಂಟರ್ ಸೆಷನ್ ಆಗಿರ್ಬೋದು, ಸೆಷನ್ ಅನ್ನುವಂಥದ್ದು ಕ್ಲೋಸ್ ಆಗುತ್ತೆ. ಕಡೆಯದಾಗಿ ಡಿಸಲ್ಯೂಷನ್ ಅಂತ ಅಂದ್ರೆ ಎಕ್ಸಿಸ್ಟಿಂಗ್ ಹೌಸ್ ಏನಿರುತ್ತೆ ಅದು ಕಂಪ್ಲೀಟ್ ತನ್ನ ಲೈಫ್ ಅನ್ನ ಕಳ್ಕೊಳ್ಳುವಂಥದ್ದನ್ನ ನಾವು ಡಿಸಲ್ಯೂಷನ್ ಅಂತ ಹೇಳಿ ಕರಿತೇವೆ. ಈ ಡಿಸಲ್ಯೂಷನ್ ಅನ್ನುವಂಥದ್ದು ಕೇವಲ ಲೋಕಸಭೆಗೆ ಮಾತ್ರವೇ ಅಪ್ಲೈ ಆಗುತ್ತೆ. ರಾಜ್ಯಸಭೆ ಅನ್ನುವಂಥದ್ದು ಒಂದು ಪರ್ಮನೆಂಟ್ ಹೌಸ್ ಆಗಿದೆ, ಇದು ಕಂಟಿನ್ಯೂಯಿಂಗ್ ಚೇಂಬರ್ ಆಗಿರೋದ್ರಿಂದ ಇಲ್ಲಿಗೆ ಡಿಸಲ್ಯೂಷನ್ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ. ಡಿಸಲ್ಯೂಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಎಕ್ಸಿಸ್ಟಿಂಗ್ ಹೌಸಿನ ಒಂದು ಲೈಫ್ ಅನ್ನ ಎಂಡ್ ಮಾಡುವಂಥದ್ದು. ನ್ಯೂ ಹೌಸ್ ಅನ್ನುವಂಥದ್ದು ಜನರಲ್ ಎಲೆಕ್ಷನ್ ಆದ ನಂತರದಲ್ಲಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಪ್ರೆಸಿಡೆಂಟ್ ಈ ರೀತಿಯ ಲೋಕಸಭೆಯನ್ನ ಡಿಸಾಲ್ವ್ ಮಾಡುವಂತ ಪವರ್ ಅನ್ನ ಪ್ರೆಸಿಡೆಂಟ್ ಹೊಂದಿರ್ತಾರೆ. ಈ 4 ವಿಧಗಳಲ್ಲಿ ಯಾವುದೇ ಒಂದು ಸೆಷನ್ ಅನ್ನ ಟರ್ಮಿನೇಟ್ ಮಾಡಬಹುದಾಗುತ್ತೆ. ಸೆಷನ್ ಅನ್ನ ಟರ್ಮಿನೇಟ್ ಮಾಡೋದಕ್ಕಿರುವಂತ ಮುಖ್ಯವಾದಂತ ಅಂಶಗಳು ಅಂದ್ರೆ ಅಡ್ಜರ್ನ್ಮೆಂಟ್ ಸೈನ್ ಡೈ, ಅಡ್ಜರ್ನ್ಮೆಂಟ್, ಪ್ರೊರೋಗೇಷನ್ ಮತ್ತು ಡಿಸಲ್ಯೂಷನ್. ಇದರಲ್ಲಿ ಪ್ರೊರೋಗೇಷನ್ ಮತ್ತು ಡಿಸಲ್ಯೂಷನ್ ಅನ್ನ ಮಾಡೋದಕ್ಕೆ ಪ್ರೆಸಿಡೆಂಟ್ ಅವರು ಪವರ್ ಅನ್ನ ಹೊಂದಿದ್ರೆ, ಅಡ್ಜರ್ನ್ಮೆಂಟ್ ಮತ್ತು ಅಡ್ಜರ್ನ್ಮೆಂಟ್ ಸೈನ್ ಡೈಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅಥವಾ ಚೇರ್ಮನ್ ಅಂದ್ರೆ ಆ ಒಂದು ಹೌಸಿನ ಮುಖ್ಯಸ್ಥರು ಯಾರಿರ್ತಾರೆ ಅವರು ಆ ಒಂದು ಪವರ್ ಅನ್ನ ಹೊಂದಿರ್ತಾರೆ. ಹಾಗಾದ್ರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಸೆಷನ್ ಅನ್ನ ಪ್ರೊರೋಗೇಷನ್ ಮಾಡಿದ ನಂತರದಲ್ಲಿ ಆ ಪೀರಿಯಡ್ ಬಿಟ್ವೀನ್ ಪ್ರೊರೋಗೇಷನ್ ಮತ್ತು ಹೊಸದೊಂದು ಸೆಷನ್ ಅನ್ನ ರೀಅಸೆಂಬಲ್ ಏನ್ ಮಾಡ್ತೇವೆ, ಪ್ರೊರೋಗೇಷನ್ ಮತ್ತು ರೀಅಸೆಂಬ್ಲಿಯ ನಡುವಿನ ಪೀರಿಯಡ್ ಅನ್ನ ಏನಂತ ಕರಿತೇವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪಾರ್ಲಿಮೆಂಟ್ ಪಾಸಸ್ ಬಿಲ್ ಆನ್ ಒಬಿಸಿ ಲಿಸ್ಟ್ಸ್ ಅನ್ನುವಂಥದ್ದು. ಬಿಲ್ ಆನ್ ಒಬಿಸಿ ಲಿಸ್ಟ್ ಅನ್ನುವಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿನ 127th ಅಮೆಂಡ್ಮೆಂಟ್ ಬಿಲ್ ಆಗಿರುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಈ ರೀತಿ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು ಅಥವಾ ಅಮೆಂಡ್ಮೆಂಟ್ಸ್ಗಳನ್ನೇ ಆಗಿರ್ಬೋದು ನೇರವಾಗಿ KPSCಯ ಯಾವುದೇ ಪರೀಕ್ಷೆಗಳಲ್ಲಾದರೂ ಕೂಡ ಕೇಳ್ಬೋದಾಗಿರುತ್ತೆ. 127ನೇ ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ ಅಂತ ಹೇಳಿ ಯಾವುದು ಗುರುತಿಸ್ಕೊಳ್ಳುತ್ತೆ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ಆಗ ನಮಗೆ ಗೊತ್ತಿರಬೇಕು ಬಿಲ್ ಆನ್ OBC ಲಿಸ್ಟ್ ಅನ್ನುವಂಥದ್ದು 127ನೇ ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ ಆಗಿತ್ತು ಅನ್ನುವಂಥದ್ದು. ಈ ರೀತಿ ಯಾವುದೋ ಒಂದು ಸಂವಿಧಾನಿಕ ತಿದ್ದುಪಡಿಯ ಬಿಲ್ ಇದೆ ಅಂತ ಅಂದ್ರೆ ಆ ಬಿಲ್ ಅನ್ನುವಂಥದ್ದು ಲೋಕಸಭೆಯಲ್ಲಿ ಮೊದಲಿಗೆ ಪಾಸ್ ಆಗಿ ನಂತರದಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಅಂದ್ರೆ 2 ಸದನಗಳಲ್ಲಿ ಇದು ಪಾಸ್ ಆಗುತ್ತೆ. ಅದರ ನಂತರದಲ್ಲಿ ಪ್ರೆಸಿಡೆಂಟ್ ಅವರು ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ. ಈ 3 ಹಂತಗಳು ಆದ ನಂತರದಲ್ಲೇ ಆ ಬಿಲ್ ಅನ್ನ ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ ಅನ್ನ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳಿ ನಾವು ಗುರುತಿಸಬಹುದಾಗುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಿ ಜಾರಿಗೆ ಬರುತ್ತೆ ನಂತರದಲ್ಲಿ. ಹಾಗಾಗಿ ಬಿಲ್ಸ್ಗಳಲ್ಲಿ ಕೆಲವು ಇಂಟ್ರೊಡ್ಯೂಸ್ ಆಗಿ ಪಾಸ್ ಆಗಿರಲ್ಲ, ಅಥವಾ ಕೆಲವು ಕೇವಲ ಒಂದೇ ಸದನದಲ್ಲಿ ಇಂಟ್ರೊಡ್ಯೂಸ್ ಆಗಿರುತ್ತೆ, ಅಥವಾ ಕೆಲವು ಸದನದಲ್ಲಿ ಇಂಟ್ರೊಡ್ಯೂಸ್ ಆದ್ರೂ ಕೂಡ ಮುಂದಿನ ಹಂತಕ್ಕೆ ಹೋಗಿರಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ 127 ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ಗಳು ಬಂದರೂ ಕೂಡ 127ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ನಮ್ಮಲ್ಲಿನ ಸಾಂವಿಧಾನಿಕ ತಿದ್ದುಪಡಿಗಳು ಆಗಿರುವಂಥದ್ದನ್ನ ಕಾಣ್ಬೋದಾಗುತ್ತೆ. ಇನ್ನ ಈ ಬಿಲ್ ಅನ್ನ ನಾವು ನೋಡೋದಾದ್ರೆ ಇದರ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಈ 127ನೇ ಸಾಂವಿಧಾನಿಕ ತಿದ್ದುಪಡಿಯ ಬಿಲ್ ನಲ್ಲಿ ನಾವೇನ್ ಕಾಣ್ಬೋದು ಅಂತಂದ್ರೆ ಲಿಸ್ಟ್ ಆಫ್ ಸೋಷಿಯಲಿ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನ ಗುರುತಿಸುವಂತ ರೈಟ್ಸ್ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಮತ್ತು ಯೂನಿಯನ್ ಟೆರಿಟರೀಸ್ಗಳಿಗೆ ಇದೆ. ಅಂದ್ರೆ ಯಾವುದೇ ರಾಜ್ಯದ ಅಡಿಯಲ್ಲಿ ಬರುವಂತ
ಸೋಷಿಯಲಿ ಆ್ಯಂಡ್ ಎಕಾನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ SEBCs ಅಥವಾ ಅದನ್ನ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಏನು ಗುರುತಿಸ್ತಾರೆ, ಇದನ್ನ ಗುರುತಿಸುವಂತ ರೈಟ್ಸ್ ಅನ್ನ ರಾಜ್ಯ ಸರ್ಕಾರಗಳು ಅಥವಾ ಅಲ್ಲಿನ ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿರುತ್ತೆ ಅನ್ನುವಂಥದ್ದನ್ನ ಈ ಒಂದು ಬಿಲ್ ಅನ್ನುವಂಥದ್ದು ಹೊಂದಿದೆ. ಈ ಪ್ರಾವಿಷನ್ ಅನ್ನ ಈ ಬಿಲ್ ಹೊಂದಿರತಕ್ಕಂಥದ್ದು. ಇದನ್ನ ಲೋಕಸಭೆ ಈಗಾಗಲೇ ಪಾಸ್ ಮಾಡಲಾಗಿತ್ತು. ರಾಜ್ಯಸಭೆಯಲ್ಲೂ ಕೂಡ ಇದು ಯುನಾನಿಮಸ್ ಆಗಿ ಪಾಸ್ ಆಗಿದೆ. ಎರಡೂ ಸದನಗಳಲ್ಲೂ ಕೂಡ ಆಪೋಸಿಷನ್ ಅವರ ಒಂದು ಆಪೋಸಿಷನ್ ಇಲ್ಲದೆ ಪಾಸ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಬಿಲ್ ಅಂತ ಅಂದ್ರೆ ಒಂದು ಎಕ್ಸೆಪ್ಷನ್ ಅಂತ ಅಂದ್ರೆ ಈ ಬಾರಿ ಈ OBC ಬಿಲ್ ಅನ್ನುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಒಂದು ಅಂಶವನ್ನ ಗಮನಿಸಬಹುದು. ಈ ಬಿಲ್ ಪಾಸ್ ಆಗಿದ್ರು ಕೂಡ ಈ ಬಿಲ್ನ ಅಡಿಯಲ್ಲಿ 50% ಕ್ಯಾಪಿಂಗ್ ಅನ್ನ ರಿಮೂವ್ ಮಾಡಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿದ್ದು ಕೂಡ 50% ಕ್ಯಾಪಿಂಗ್ ಅನ್ನ ಏನು ರಿಸರ್ವೇಷನ್ಗೆ ಇಡಲಾಗಿದೆ ಅದನ್ನ ರಿಮೂವ್ ಮಾಡುವಂತ ಯಾವುದೇ ಅಂಶವನ್ನ ಈ ಬಿಲ್ ಅನ್ನುವಂಥದ್ದು ಸದ್ಯಕ್ಕೆ ಹೊಂದಿಲ್ಲದೆ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ದ ಏಮ್ ಇಸ್ ಟು ಮೇಕ್ ಬ್ರ್ಯಾಂಡ್ ಇಂಡಿಯಾ ಸ್ಟ್ರಾಂಗ್ ಅಂತ ಹೇಳಿ PM ಮೋದಿ ಅವರು ತಿಳಿಸ್ತಾ ಇರತಕ್ಕಂಥದ್ದು. ಎಕನಾಮಿಕ್ ಗ್ರೋತ್ ಅನ್ನುವಂಥದ್ದು ಭಾರತದಲ್ಲಿ ತನ್ನ ಪೇಸ್ ಅನ್ನ ಪಿಕಪ್ ಮಾಡ್ತಾ ಇದೆ. ಡೊಮೆಸ್ಟಿಕ್ ಇಂಡಸ್ಟ್ರಿ ಅನ್ನುವಂಥದ್ದು ಇದರ ಒಂದು ಅಡ್ವಾಂಟೇಜ್ ಅನ್ನ ತಗೊಳ್ಬೇಕು. ಇಂಡಸ್ಟ್ರಿಗಳ ಎಲ್ಲ ಎಫರ್ಟ್ಸ್ಗಳಲ್ಲಿ ಗೌರ್ಮೆಂಟ್ ಕೂಡ ಅದರ ಜೊತೆಗಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅವರು ನಡೆಸ್ತಿದ್ದಂಥ ಆನ್ಯುಯಲ್ ಸೆಷನ್ನ ಸಂದರ್ಭದಲ್ಲಿ ಅದನ್ನ ಅಡ್ರೆಸ್ ಮಾಡ್ತಾ ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಸೆಲ್ಫ್ ರಿಲಯಂಟ್ ಇಂಡಿಯಾ ಅನ್ನೋದಕ್ಕೆ ಇನ್ವೆಸ್ಟ್ಮೆಂಟ್ ಇನ್ R&D ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಭಾರತವನ್ನ ಆತ್ಮನಿರ್ಭರ್ ಭಾರತವನ್ನಾಗಿ ಮಾಡುವಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಬಹಳನೇ ಮುಖ್ಯವಾಗುತ್ತೆ. ಹೂಡಿಕೆ ಅನ್ನುವಂಥದ್ದು ಈ ಸಂಶೋಧನಾ ಕ್ಷೇತ್ರದಲ್ಲಿನ ಹೂಡಿಕೆ ಅನ್ನುವಂಥದ್ದು ಸಾಕಷ್ಟು ಲೆವೆಲ್ಸ್ಗಳಲ್ಲಿ ಅಂದ್ರೆ ಮೆನಿ ಫೋಲ್ಡ್ಸ್ಗಳಲ್ಲಿ ಇನ್ಕ್ರೀಸ್ ಆಗಬೇಕಾಗತ್ತೆ. ಇದು ಕೇವಲ ಸರ್ಕಾರದ ಎಫರ್ಟ್ಸ್ ಇಂದ ಸಾಧ್ಯ ಆಗಲ್ಲ. ಪ್ರೈವೇಟ್ ಪಾರ್ಟ್ನರ್ಸ್ಗಳು ಕೂಡ ಇದರಲ್ಲಿ ಹೆಚ್ಚಿನ ಒಂದು ಎಫರ್ಟ್ಸ್ಗಳನ್ನು ಹಾಕಬೇಕಾಗತ್ತೆ. ಫಾರ್ ದ ಸಕ್ಸಸ್ ಆಫ್ ಆತ್ಮನಿರ್ಭರ್ ಭಾರತ್ ಬಿಗ್ ರೆಸ್ಪಾನ್ಸಿಬಿಲಿಟಿಯನ್ನ ಇಂಡಿಯನ್ ಇಂಡಸ್ಟ್ರೀಸ್ಗಳು ಕೂಡ ತಗೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇಂಡಸ್ಟ್ರೀಸ್ಗಳಿಗೆ ಬೇಕಾಗುವಂತ ಸಪೋರ್ಟ್ ಅನ್ನು ಮಾಡೋದಕ್ಕೆ ಭಾರತ ಸರ್ಕಾರ ಕೂಡ ಸನ್ನದ್ಧವಾಗಿದೆ ಅನ್ನುವಂಥದ್ದು. ಈ ಮೂಲಕ ಇಬ್ಬರು ಕೈ ಜೋಡಿಸಿ ಬ್ರ್ಯಾಂಡ್ ಇಂಡಿಯಾ ಅನ್ನುವಂಥದ್ದನ್ನ ಸ್ಟ್ರಾಂಗ್ ಮಾಡುವಂಥದ್ದು ನಮ್ಮ ಗುರಿ ಆಗಿರಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಎವ್ರಿಥಿಂಗ್ ಅನ್ನುವಂಥ ಎಲ್ಲವನ್ನು ಕೂಡ ಫಾರಿನ್ ಅಂದಾಕ್ಷಣ ಅದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಡುವಂತ ಮೆಂಟಾಲಿಟಿ ಈ ಹಿಂದೆ ಇತ್ತು. ಆ ಸೈಕಾಲಜಿಯಿಂದ ಇವತ್ತು ಭಾರತೀಯರು ಹೊರಬಂದಿದ್ದಾರೆ. ಯಾವುದೇ ಒಂದು ವಸ್ತುವನ್ನು ಕೊಳ್ಳುವಾಗ ಭಾರತದ ವಸ್ತುವನ್ನ ಕೊಳ್ಳುವಂತ ಒಂದು ಮೆಂಟಾಲಿಟಿ ಅವರಲ್ಲಿ ಬರ್ತಾ ಇದೆ. ಇದನ್ನ ಬಳಕೆ ಮಾಡಿಕೊಂಡು ಭಾರತದ ಇಂಡಸ್ಟ್ರೀಸ್ಗಳು ಇನ್ನಷ್ಟು ಎಫರ್ಟ್ಸ್ ಗಳನ್ನ ಹಾಕಬೇಕು. R&D ಯಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸರ್ಕಾರದೊಂದಿಗೆ ಕೈ ಜೋಡಿಸಿ ಬ್ರ್ಯಾಂಡ್ ಇಂಡಿಯಾವನ್ನ ಸ್ಟ್ರಾಂಗ್ ಮಾಡುವಲ್ಲಿ ತಮ್ಮ ಎಫರ್ಟ್ಸ್ ಗಳನ್ನು ಕೂಡ ಹಾಕಬೇಕು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ 5 ಪ್ರಾಂಗ್ಡ್ ಅಪ್ರೋಚ್ ಒಂದನ್ನ ಭಾರತದ ಒಂದು ಬ್ರ್ಯಾಂಡ್ ಇಂಡಿಯಾವನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಗ್ಮೆಂಟಿಂಗ್ ಡಿಸೈನ್ ಅನ್ನ ಆಗ್ಮೆಂಟ್ ಮಾಡುವಂಥದ್ದು, ಇನೋವೇಷನ್ ಕೇಪಬಿಲಿಟಿಯನ್ನ ಹೆಚ್ಚು ಮಾಡುವಂಥದ್ದು, ಎಂಡ್ ಟು ಎಂಡ್ ವ್ಯಾಲ್ಯೂ ಚೈನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಗ್ಲೋಬಲ್ ಅಜೆಂಡಾಸ್ ಫಾರ್ ಕ್ಲೈಮೇಟ್ ಆಕ್ಷನ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡುವಂಥದ್ದು, ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ರೆಡ್ಯೂಸ್ ಮಾಡುವಂಥದ್ದು, ಇಂಡಿಜಿನಸ್ ರಿಸರ್ಚ್ ಇನೋವೇಷನ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅವುಗಳ ಮೇಲಿನ ಫೋಕಸ್ ಅನ್ನ ಹೆಚ್ಚು ಮಾಡುವಂಥದ್ದು. ಈ ರೀತಿಯ ಸ್ಟ್ರಾಟಜೀಸ್ ಗಳನ್ನ ಫಾಲೋ ಮಾಡೋದ್ರ ಮುಖಾಂತರವಾಗಿ ಆತ್ಮನಿರ್ಭರ್ ಭಾರತ್ ಸೆಲ್ಫ್ ರಿಲಯಂಟ್ ಭಾರತ್ ಅನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡಬಹುದು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆಯು ಕೋವ್ಯಾಕ್ಸಿನ್ ಅನ್ನ ಅಂದ್ರೆ ಭಾರತದಲ್ಲೇ ಇಂಡಿಜಿನಸ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಈ ಕೋವ್ಯಾಕ್ಸಿನ್ ಅನ್ನ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಇದು ಎಲಿಜಿಬಲ್ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯು ಸೆಪ್ಟೆಂಬರ್ನಲ್ಲಿ ಇದರ ಬಗೆಗೆ ನಿರ್ಧಾರವನ್ನು ತಗೊಳ್ಳಿದೆ. ಭಾರತ್ ಬಯೋಟೆಕ್ ಮತ್ತು ICMR ನ ಒಂದು ಸಹಯೋಗದೊಂದಿಗೆ ಬಂದಿರತಕ್ಕಂಥ ಈ ವ್ಯಾಕ್ಸಿನ್ ಅಸೆಸ್ಮೆಂಟ್ ನ ವಿಚಾರದಲ್ಲಿ UN ಹೆಲ್ತ್ ಏಜೆನ್ಸಿ ಅನ್ನುವಂಥದ್ದು ಅಡ್ವಾನ್ಸ್ಡ್ ಸ್ಟೇಜಸ್ಗೆ ಬರ್ತಾ ಇದೆ. ಇದರ ಬಗೆಗಿನ ರಿಸಲ್ಟ್ಸ್ ಅನ್ನುವಂಥದ್ದು ಸೆಪ್ಟೆಂಬರ್ನಲ್ಲಿ ಹೊರಬೀಳಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಭಾರತದಲ್ಲಿನ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದು 78% ಎಫೆಕ್ಟಿವ್ ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಧ್ಯಯನಗಳು ನಡಿಬೇಕಾಗಿದೆ. ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ವಿಚಾರದಲ್ಲಿ ಸೆಪ್ಟೆಂಬರ್ನಲ್ಲಿ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ WHO ಕೋವ್ಯಾಕ್ಸಿನ್ಗೆ ಕುರಿತಂತೆ ನೀಡಲಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ತಾಲಿಬಾನ್ ಕುಡ್ ಟೇಕ್ ಓವರ್ ಕಾಬೂಲ್ ಇನ್ 90 days ಅಂತ ಹೇಳಿ US ನ ಇಂಟೆಲಿಜೆನ್ಸ್ ತಿಳಿಸ್ತಾ ಇದೆ. ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಸಿಟಿ ಆದಂತ ಕಾಬೂಲ್ ಅನ್ನ ಕೂಡ ತಾಲಿಬಾನ್ನವರು ಇನ್ನ ಮುಂದಿನ 90 ದಿನಗಳಲ್ಲಿ ಟೇಕ್ ಓವರ್ ಮಾಡಲಿದ್ದಾರೆ ಅನ್ನುವಂಥದ್ದನ್ನ US ನ ಇಂಟೆಲಿಜೆನ್ಸ್ ತಿಳಿಸ್ತಾ ಇರತಕ್ಕಂಥದ್ದು. ಅಫ್ಘಾನಿಸ್ತಾನದ ಸ್ಥಿತಿ ಅನ್ನುವಂಥದ್ದು ಇವತ್ತು ಈ ಹಿಂದಿನ ಸ್ಥಿತಿಗತಿಗಳಂತೆ ಇಲ್ಲದೆ ಇರತಕ್ಕಂಥದ್ದನ್ನ ಕಾಣಬಹುದಾಗತ್ತೆ.
ಅಫ್ಘಾನಿಸ್ತಾನದಲ್ಲಿ ಕಳೆದ 20 ವರ್ಷಗಳಲ್ಲಿ ಯುಎಸ್ಸಿನ ಫೋರ್ಸ್ ಅನ್ನುವಂಥದ್ದು ಅಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿತ್ತು. ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನ ನೆಲೆಯೂರುವಂತೆ ಮಾಡಬೇಕು ಅನ್ನುವಂಥದ್ದು ಅದರ ಮುಖ್ಯವಾದಂಥ ಒಂದು ಗುರಿಯಾಗಿತ್ತು. ಆದ್ರೆ ಈಗ ಯುಎಸ್ ತನ್ನ ಫೋರ್ಸಸ್ ಅನ್ನ ವಾಪಸ್ ಕರೆಸ್ಕೊಳ್ತಾ ಇದೆ. ಇದಕ್ಕೆ ಮುಂಚೆ ಯುಎಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನದ ಸರ್ಕಾರ ಮತ್ತು ತಾಲಿಬಾನ್ ನಡುವೆ ಪೀಸ್ ಅಗ್ರಿಮೆಂಟ್ ಒಂದನ್ನ ಮಾಡಿಸುವಂತ ಒಂದು ಅದಕ್ಕೆ ಮುಂದಾಳತ್ವವನ್ನು ಕೂಡ ವಹಿಸಿತ್ತು. ಹೀಗಿದ್ದು ಕೂಡ ಅಫ್ಘಾನಿಸ್ತಾನದಲ್ಲಿ ಯಾವಾಗ ಯುಎಸ್ ತನ್ನ ಟ್ರೂಪ್ಸ್ಗಳನ್ನ ಹಿಂಪಡೆಯೋದಕ್ಕೆ ಶುರು ಆಗಿನಿಂದ ತಾಲಿಬಾನ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಹೆಚ್ಚು ಹೆಚ್ಚು ಅಡ್ವಾನ್ಸ್ ಆಗ್ತಾ ಇದೆ. ಹೆಚ್ಚಿನ ಪ್ರದೇಶಗಳನ್ನ ತನ್ನ ತೆಕ್ಕೆಯಲ್ಲಿ ತಗೊಳ್ತಾ ಇದೆ. ಕಾಬೂಲ್ ಅನ್ನ ಕೂಡ ಅಂದ್ರೆ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಅನ್ನ ಕೂಡ ಮುಂದಿನ 90 ದಿನಗಳ ಒಳಗಾಗಿ ಅದು ಟೇಕ್ ಓವರ್ ಮಾಡಲಿದೆ ಅಂತ ಹೇಳಿ ಯುಎಸ್ಸಿನ ಇಂಟೆಲಿಜೆನ್ಸ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಭಾರತವು ಕೂಡ ತನ್ನ ಬೇರೆ ಬೇರೆ ಕನ್ಸುಲೇಟ್ಸ್ಗಳು ಏನಿತ್ತು ಬೇರೆ ಸಿಟೀಸ್ಗಳಲ್ಲಿ ಅವುಗಳನ್ನ ಕ್ಲೋಸ್ ಮಾಡಿತ್ತು ಮತ್ತು ಇನ್ನು ಉಳಿದಂತ 1-2 ಸ್ಥಳಗಳೇನಿತ್ತು ಅಲ್ಲಿದ್ದಂತ ತನ್ನ ಅಫಿಷಿಯಲ್ಸ್ಗಳನ್ನು ಕೂಡ ಈಗ ಭಾರತ ವಾಪಸ್ ಕರೆಸ್ಕೊಳ್ತಿರ್ತಕ್ಕಂಥ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನವರೇ ಸರ್ಕಾರವನ್ನ ರಚನೆ ಮಾಡಿದ್ರೆ ಭಾರತ ಯಾವ ರೀತಿಯಾಗಿ ಅವರೊಟ್ಟಿಗೆ ಒಂದು ಕಮ್ಯುನಿಕೇಶನ್ ಅನ್ನ ಹೊಂದಿರುತ್ತೆ ಅಥವಾ ಸಂಬಂಧ ಯಾವ ರೀತಿ ಇರುತ್ತೆ ಅಂದಾಗ ಭಾರತ ಇದುವರೆಗೂ ಕೂಡ ಅಫ್ಘಾನಿಸ್ತಾನಕ್ಕೆ ಒಂದು ಫ್ರೆಂಡ್ಲಿ ಕಂಟ್ರಿಯ ರೀತಿಯಲ್ಲಿ ಇದ್ದಿದ್ದಂಥದ್ದು. ಅಫ್ಘಾನಿಸ್ತಾನದಲ್ಲಿ ಲೆಜಿಟಿಮೇಟ್ ಆಗಿ ಇದ್ದಂಥ ಗವರ್ಮೆಂಟ್ ಅನ್ನ ಸಪೋರ್ಟ್ ಮಾಡ್ತಾ ಇತ್ತು. ತಾಲಿಬಾನ್ ಅನ್ನ ಇದುವರೆಗೂ ಲೆಜಿಟಿಮೇಟ್ ಆಗಿ ಗುರುತಿಸಿದ ಭಾರತ ಈಗ ಬೇರೆ ಬೇರೆ ರಾಷ್ಟ್ರಗಳ ಒಂದು ಪರಿಸ್ಥಿತಿಯನ್ನ ನೋಡಿದಾಗ ಬೇರೆ ರಾಷ್ಟ್ರಗಳು ಯಾವ ರೀತಿಯಾಗಿ ಅಫ್ಘಾನಿಸ್ತಾನದಲ್ಲಿನ ತಾಲಿಬಾನಿಗೆ ಒಂದು ಇಂಪಾರ್ಟೆನ್ಸ್ ಅನ್ನ ನೀಡ್ತಿದೆ ಅಂತ ನೋಡಿದಾಗ ಅಫ್ಘಾನಿಸ್ತಾನದಲ್ಲಿ ಭಾರತ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ಗಳನ್ನ ನೋಡಿದಾಗ ಅಂದ್ರೆ ಭಾರತವು ಅಲ್ಲಿ ಹೈವೇಯನ್ನ ಕಟ್ಟೋದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು, ಅಲ್ಲಿನ ಪಾರ್ಲಿಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಭಾರತ ಫಿನಾನ್ಷಿಯಲ್ ನೀಡ್ಸ್ ಅನ್ನ ನೀಡಿರ್ತಕ್ಕಂಥದ್ದು ಮತ್ತು ಅಫ್ಘಾನಿಸ್ತಾನದೊಟ್ಟಿಗೆ ಒಳ್ಳೆ ಟ್ರೇಡ್ ಪಾರ್ಟ್ನರ್ ಆಗಿ ಕೂಡ ಭಾರತ ಇದ್ದಂಥದ್ದು. ಈ ರೀತಿ ಅಫ್ಘಾನಿಸ್ತಾನದೊಟ್ಟಿಗೆ ಒಳ್ಳೆ ಒಂದು ರಿಲೇಶನ್ಶಿಪ್ ಅನ್ನ ಭಾರತ ಬೆಳೆಸ್ಕೊಂಡಿದ್ದಂಥದ್ದು ಕೂಡ ಈಗ ಅಲ್ಲಿ ತಾಲಿಬಾನಿನ ಸರ್ಕಾರ ಎಸ್ಟಾಬ್ಲಿಷ್ ಆಗೋದ್ರಿಂದಾಗಿ ತಾಲಿಬಾನ್ನೊಟ್ಟಿಗೂ ಕೂಡ ಒಳ್ಳೆ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಭಾರತಕ್ಕೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ತಾಲಿಬಾನ್ ನಡುವಿನ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ ಬಿಡನ್ ಟು ಹೋಸ್ಟ್ ಡೆಮೋಕ್ರಸಿ ಸಮ್ಮಿಟ್ ಇನ್ ಡಿಸೆಂಬರ್ ಅನ್ನುವಂಥದ್ದು. ಡಿಸೆಂಬರ್ನಲ್ಲಿ ಜೋ ಬಿಡನ್ ಅವರು ಡೆಮೋಕ್ರಸಿ ಸಮ್ಮಿಟ್ ಅನ್ನ ಹೋಸ್ಟ್ ಮಾಡಲಿದ್ದಾರೆ. ಇದರ ನಂತರದಲ್ಲಿ 1 ವರ್ಷದ ನಂತರದಲ್ಲಿ ಇನ್ ಪರ್ಸನ್ ಸೆಕೆಂಡ್ ಸಮ್ಮಿಟ್ ಅನ್ನುವಂಥದ್ದು ಫಾಲೋ ಆಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಸಮ್ಮಿಟ್ ಫಾರ್ ಡೆಮೋಕ್ರಸಿ ಇದನ್ನ ವರ್ಚುವಲ್ ಆಗಿ ಡಿಸೆಂಬರ್ 9 ಮತ್ತು 10ರ ಸಂದರ್ಭದಲ್ಲಿ ಮಾಡುವಂಥದ್ದು. ಇದರ ಮುಖ್ಯವಾದಂಥ ಉದ್ದೇಶ ಅಥಾರಿಟೇರಿಯನಿಸಂ ಮತ್ತು ಕರಪ್ಷನ್ ಅನ್ನ ಫೈಟ್ ಮಾಡುವಂಥದ್ದು ಮತ್ತು ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನ ಪ್ರಮೋಟ್ ಮಾಡುವಂಥದ್ದು. ಅಥಾರಿಟೇರಿಯನಿಸಮ್ ಅನ್ನ ಫೈಟ್ ಮಾಡುವಂಥದ್ದು, ಕರಪ್ಷನ್ ಅನ್ನ ಫೈಟ್ ಮಾಡುವಂಥದ್ದು, ಹ್ಯೂಮನ್ ರೈಟ್ಸಿಗೆ ರೆಸ್ಪೆಕ್ಟ್ ಅನ್ನ ಹೆಚ್ಚು ಮಾಡುವಂಥದ್ದು 3 ಮುಖ್ಯವಾದಂಥ ಉದ್ದೇಶಗಳನ್ನ ಇದು ಹೊಂದಿದೆ. ಇದರ ಕಾರಣಕ್ಕಾಗಿ ಹೆಡ್ ಆಫ್ ದಿ ಸ್ಟೇಟ್ಸ್ಗಳಾಗಿರ್ಬೋದು, ಸಿವಿಲ್ ಸೊಸೈಟಿ, ಫಿಲಾಂಥ್ರಫಿಸ್ಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂಥದ್ದು ಇವರ ಒಂದು ಮುಖ್ಯ ಉದ್ದೇಶ. ಇದನ್ನ ಕೆಲವು ವ್ಯಕ್ತಿ ಅಥವಾ ಇದನ್ನ ಒಟ್ಟಾರೆಯಾಗಿ ನಾವು ನೋಡಿದಾಗ ಈ ಕೆಲವು ರಾಷ್ಟ್ರಗಳು ಇದನ್ನ ಚೈನೀಸ್ ಇನ್ಫ್ಲೂಯೆನ್ಸ್ ಏನು ಬೆಳೀತಾ ಇದೆ ಅದನ್ನ ಕೌಂಟರ್ ಮಾಡೋದಕ್ಕೆ ಅಂತ ಹೇಳಿ ಡೆಮೋಕ್ರಸಿ ಸಮ್ಮಿಟ್ ಅನ್ನುವಂಥ ಒಂದು ಸಮ್ಮಿಟ್ ನಡೀತಾ ಇದೆ ಅಂತ ಹೇಳಿ ಕೂಡ ಗುರುತಿಸುವಂಥದ್ದು. ಇಲ್ಲಿ ಇವತ್ತಿನ ನಮ್ಮ ಸ್ಥಿತಿಯಲ್ಲಿ ನಿಂತ್ಕೊಂಡು ಮುಂದಿನ ಫ್ಯೂಚರ್ ಅನ್ನ ನಾವು ನೋಡಿದಾಗ ನಮ್ಮ ಫಂಡಮೆಂಟಲ್ಸ್ಗಳು ಬೇರೆಯದೇ ದಾರಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಕಾಣುತ್ತೆ. ಕೆಲವರು ಆಟೋಕ್ರಸಿ ಅನ್ನುವಂಥದ್ದು ಮುಂದಿನ ದಿನಗಳಿಗೆ ಬೆಸ್ಟ್ ವೇ ಫಾರ್ವರ್ಡ್ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಆದರೆ ಒಟ್ಟಾರೆ ನಾವು ನೋಡಿದಾಗ ಡೆಮೋಕ್ರಸಿ ಅನ್ನುವಂಥದ್ದು ಮುಂಬರುವಂಥ ಎಲ್ಲ ರೀತಿಯ ಚಾಲೆಂಜಸ್ ಅನ್ನು ಕೂಡ ಮುಂದಿನ ವರ್ಲ್ಡ್ನಲ್ಲಿ ನಾವು ಚೇಂಜಿಂಗ್ ವರ್ಲ್ಡ್ನಲ್ಲಿ ಮುಂಬರುವಂಥ ಎಲ್ಲ ಚಾಲೆಂಜಸ್ ಅನ್ನು ಅಡ್ರೆಸ್ ಮಾಡೋದಕ್ಕೆ ಡೆಮೋಕ್ರಸಿ ಅನ್ನುವಂಥದ್ದು ಎಸೆನ್ಷಿಯಲ್ ಆಗಿದೆ. ಅದನ್ನ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಜೋ ಬಿಡನ್ ರವರ ಮುಖ್ಯವಾದಂಥ ಮಾತುಗಳಾಗಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಡೆಮೋಕ್ರಸಿ ಸಮ್ಮಿಟ್ ಅನ್ನ ಡಿಸೆಂಬರ್ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದು ಒಂದು ರೀತಿಯ ಚೈನೀಸ್ ಇನ್ಫ್ಲೂಯೆನ್ಸ್ ಏನ್ ಇವತ್ತಿನ ಜಗತ್ತಿನಲ್ಲಿ ಬೆಳೀತಾ ಇದೆ ಅದನ್ನ ಕೌಂಟರ್ ಮಾಡೋದಕ್ಕೆ ಮಾಡ್ತಿರ್ತಕ್ಕಂಥ ಸಮ್ಮಿಟ್ ಕೂಡ ಹೌದು ಅಂತ ಹೇಳಿ ಹಲವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಈ ಸಮ್ಮಿಟ್ ನಡೆದ ಮುಂದಿನ ವರ್ಷದಲ್ಲಿ ಸೆಕೆಂಡ್ ಸಮ್ಮಿಟ್ ಅನ್ನು ಕೂಡ ಕಾಣಬಹುದಾಗುತ್ತೆ. ಇಂದಿನ ಒಂದು ಇಂಡೆಕ್ಸ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಡೇಟಾ ಗವರ್ನೆನ್ಸ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ಇದನ್ನ ನೀತಿ ಆಯೋಗ ಅವರು ಬಿಡುಗಡೆ ಮಾಡುವಂಥದ್ದು. ಡೇಟಾ ಗವರ್ನೆನ್ಸ್ ಕ್ವಾಲಿಟಿ ಇಂಡೆಕ್ಸ್ ಸರ್ವೆ ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾನಿಟರಿಂಗ್ ಎವ್ಯಾಲ್ಯೂಯೇಷನ್ ಆಫೀಸ್ DMAO ಆಫೀಸ್ ಅವರು ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಆಫೀಸ್ನವರು ಈ ಒಂದು ಸರ್ವೆಯನ್ನ ಕಂಡಕ್ಟ್ ಮಾಡುವಂಥದ್ದು. ಇಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳು ಯಾವ ರೀತಿಯಾಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳನ್ನ ಅದರ ಒಂದು ಪರ್ಫಾರ್ಮೆನ್ಸ್ ಮತ್ತು ಅದರ ಒಂದು ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಅಸೆಸ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಇಂಡೆಕ್ಸ್ ಅನ್ನು ನಾವು ಕಾಣಬಹುದಾಗುತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ಅಂದ್ರೆ ಇಲ್ಲಿ ಕಂಪ್ಲೀಟ್ 100% ನಷ್ಟು
ಹಣವನ್ನ ಅಥವಾ ಗ್ರಾಂಟ್ಸ್ ಅನ್ನ ಇಲ್ಲಿ ಕೇಂದ್ರ ಸರ್ಕಾರದವರೇ ನೀಡುವಂಥದ್ದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂದಾಗ ಸೆಂಟರ್ ಇಷ್ಟು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ಇದು ಗುರುತಿಸ್ಕೊಳ್ಳುತ್ತೆ. ಇಲ್ಲಿ ಕೆಲವು ಭಾಗವನ್ನ ಕೇಂದ್ರದವರು ನೀಡ್ತಾರೆ, ಇನ್ನು ಕೆಲವು ಭಾಗವನ್ನ ರಾಜ್ಯ ಸರ್ಕಾರಗಳು ಹಾಕೊಂಡು ಯಾವುದೇ ಒಂದು ಯೋಜನೆಯನ್ನ ಕಾರ್ಯಗತವನ್ನ ಮಾಡುವಂಥದ್ದು. ಈ ರೀತಿಯ ಯೋಜನೆಗಳಲ್ಲಿ ಕೇಂದ್ರ ಪುರಸ್ಕೃತ ಮತ್ತು ಕೇಂದ್ರೀಯ ಯೋಜನೆಗಳೇನಿದೆ, ಎರಡು ರೀತಿಯ ಯೋಜನೆಗಳಲ್ಲಿ ಯಾವ ರೀತಿಯಾದಂಥ ಪರ್ಫಾರ್ಮೆನ್ಸ್ಗಳನ್ನ ಯಾವ ಯಾವ ಡಿಪಾರ್ಟ್ಮೆಂಟ್ಸ್ಗಳು ತೋರಿಸ್ತಾ ಇದೆ ಅನ್ನುವಂಥದ್ದನ್ನ ಅಸೆಸ್ ಮಾಡುವಂಥದ್ದನ್ನ ಈ ಡೇಟಾ ಗವರ್ನೆನ್ಸ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ಮಾಡುವಂಥದ್ದು. ಇದರ ಆಬ್ಜೆಕ್ಟಿವ್ ಏನು ಅಂತ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಅನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳ ನಡುವೆ ಡ್ರೈವ್ ಮಾಡುವಂಥದ್ದು ಮತ್ತು ಕೋಆಪರೇಟಿವ್ ಪ್ಯೂರ್ ಲರ್ನಿಂಗ್ ಅನ್ನ ಬೆಸ್ಟ್ ಪ್ರಾಕ್ಟೀಸಸ್ ಅನ್ನ ಪ್ರಮೋಟ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಇದರಿಂದ ಬರುವಂತ ಬೆನಿಫಿಟ್ಸ್ಗಳು ಏನು ಅಂತಂದ್ರೆ ಗವರ್ಮೆಂಟ್ ಪಾಲಿಸೀಸ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಫ್ರೇಮ್ವರ್ಕ್ ಅನ್ನ ಇಂಪ್ರೂವ್ ಮಾಡುವಂಥದ್ದು, ಪ್ರೋಗ್ರಾಮ್ಸ್ಗಳಲ್ಲಿ ಸ್ಕೀಮ್ಸ್ಗಳಲ್ಲಿ ಡಿಸೈರ್ಡ್ ಗೋಲ್ಸ್ಗಳನ್ನು ಅಚೀವ್ ಮಾಡುವಂಥದ್ದು ಇದರ ಒಂದು ಬೆನಿಫಿಟ್ಸ್ ಆಗಿರುತ್ತೆ. 6 ಮೇಜರ್ ಥೀಮ್ಸ್ಗಳನ್ನು ಈ ಒಂದು ಇಂಡೆಕ್ಸ್ನ ಅಡಿಯಲ್ಲಿ ಕಾಣಬಹುದು. ಡೇಟಾ ಜನರೇಷನ್, ಡೇಟಾ ಕ್ವಾಲಿಟಿ, ಯೂಸ್ ಆಫ್ ಟೆಕ್ನಾಲಜಿ, ಡೇಟಾ ಅನಾಲಿಸಿಸ್, ಯೂಸ್ ಅಂಡ್ ಡಿಸಮಿನೇಷನ್ ಆಫ್ ಡೇಟಾ ಸೆಕ್ಯೂರಿಟಿ, HR ಕೆಪಾಸಿಟಿ ಅಂಡ್ ಕೇಸ್ ಸ್ಟಡೀಸ್ ಅನ್ನುವಂಥದ್ದು ಈ ಒಂದು ಇಂಡೆಕ್ಸ್ನ ಅಡಿಯಲ್ಲಿ ಬರುವಂಥ ಮುಖ್ಯವಾದಂಥ ಮೇಜರ್ ಥೀಮ್ಸ್ ಆಗಿರುತ್ತೆ. ಮಿನಿಸ್ಟ್ರೀಸ್ ಅಥವಾ ಡಿಪಾರ್ಟ್ಮೆಂಟ್ಸ್ ಅನ್ನು ಕೂಡ 6 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್, ಸ್ಟ್ರಾಟಜಿಕ್, ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್, ಎಕನಾಮಿಕ್ ಮತ್ತು ಸೈಂಟಿಫಿಕ್ ಅಂತ ಹೇಳಿ 6 ಕ್ಯಾಟಗರೀಸ್ಗಳಲ್ಲಿ ಡಿಪಾರ್ಟ್ಮೆಂಟ್ಸ್ಗಳನ್ನು ಕೂಡ ಇಲ್ಲಿ ಡಿವೈಡ್ ಮಾಡ್ತಾರೆ. ಡೇಟಾ ಗವರ್ನೆನ್ಸ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥ ಒಂದು ಇಂಡೆಕ್ಸ್ ಅನ್ನ ನೀತಿ ಆಯೋಗ ಅವರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.